ರಾಮನಗರ ಡಿಸಿಗೆ ವೆಲ್ಸ್ ಸ್ಟುಡಿಯೋದಿಂದ ಮನವಿ ಪತ್ರ ಸಲ್ಲಿಕೆಯಾಗಿದೆ. ನಿಯಮಗಳನ್ನು ಪಾಲನೆ ಮಾಡ್ತೇವೆ ಅಂತ ಮನವರಿಕೆಯನ್ನು ಮಾಡಿಸುವಂಥ ವಿಷಯಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಮಾಲಿನ್ಯ ಮಂಡಳಿ ನಿಯಂತ್ರಣಾ ಮಂಡಳಿ ನಿಯಮಗಳನ್ನು ಪಾಲಿಸೋಕೆ ನಾವು ಬದ್ಧರಿದ್ದೇವೆ. ಅನುಮತಿ ಪಡೆಯಲು 15 ದಿನದ ಕಾಲಾವಕಾಶ ನೀಡೋಕೆ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಮನವಿ ಪತ್ರದಲ್ಲಿ ಈ ಬಗ್ಗೆ ಉಲ್ಲೇಖ ಆಗಿದೆ. ವೆಲ್ಸ್ ಸ್ಟುಡಿಯೋ ಪತ್ರದಲ್ಲಿ ಇರುವಂಥ ಅಂಶ ಇದು. ನಾವೆಲ್ಲ ನಿಯಮವನ್ನು ಪಾಲಿಸ್ತೇವೆ, 15 ದಿನ ಕಾಲಾವಕಾಶ ಕೊಡಿ ಅನ್ನೋ ಒಂದು ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ನೀಡೋಕೆ ಈಗ ವೆಲ್ಸ್ ಸ್ಟುಡಿಯೋ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಮುಂದಾಗಿದೆ. ಪತ್ರದ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಅಡ್ರೆಸ್ ಮಾಡಿ ಆ ಪತ್ರವನ್ನು ಜಿಲ್ಲಾಧಿಕಾರಿಗಳು ಬೆಂಗಳೂರು ದಕ್ಷಿಣ ಜಿಲ್ಲೆ ಅವ್ರಿಗೆ ಅಡ್ರೆಸ್ ಮಾಡಿ ಅದರಲ್ಲಿ ನಾವು ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ತೀವಿ, ಮಾಲಿನ್ಯ ಮಂಡಳಿ ಅವರು ಹೇಳುವಂಥ ಪ್ರತಿಯೊಂದು ನಿಯಮವನ್ನು ಪಾಲನೆ ಮಾಡ್ತೀವಿ, ಬಟ್ ನಮಗೆ ಅನುಮತಿಯನ್ನು ನೀಡಿ ಈಗ 15 ದಿನದ ಕಾಲಾವಕಾಶವನ್ನು ಕೊಡಿ. ಆ ಪತ್ರವನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಕೆ ಮಾಡೋರಿದ್ದಾರೆ. ಹಾಗಾದರೆ ಪತ್ರದಲ್ಲಿ ಏನೇನು ಅಂಶ ಉಲ್ಲೇಖ ಆಗಿದೆ ಅದನ್ನು ನೋಡೋದಾದರೆ, ವೆಲ್ಸ್ ಸ್ಟುಡಿಯೋದಲ್ಲಿ 100 ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಏಕಾಏಕಿ ಈ ಒಂದು ಸ್ಥಳದಲ್ಲಿ ಬೀಗವನ್ನು ಹಾಕಿದ್ರೆ ಎಲ್ಲರ ಭವಿಷ್ಯ ಅತಂತ್ರವಾಗುತ್ತೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಶೋನ ನಡೆಸ್ತಾ ಇದ್ದೀವಿ. ಹಠಾತ್ ಶೋ ಸ್ಥಗಿತಗೊಳಿಸಿದ್ರೆ ಕಾರಣ ನಷ್ಟ ಆಗುತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ದೂರವಾಣಿಯಲ್ಲಿ. ಪ್ರಜ್ವಲ್, ಸಾಲು ವಿಚಾರವನ್ನು ಉಲ್ಲೇಖ ಮಾಡಿ ಈಗ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಕೊಡಲಿಕ್ಕೆ ವೆಲ್ಸ್ ಸ್ಟುಡಿಯೋ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಮುಂದಾಗ್ತಾ ಇದೆ. ಪತ್ರದಲ್ಲಿ ಇರುವಂಥ ಅಂಶವನ್ನು ಉಲ್ಲೇಖ ಮಾಡೋದಾದ್ರೆ ಮಧುಸೂದನ್, ಈಗಾಗಲೇ ಬಿಗ್ ಬಾಸ್ ಶೋ ನಡೀತಾ ಇತ್ತು. ಆ ಒಂದು ಶೋ ನಡೀತಿದ್ದಂತ ಸ್ಟುಡಿಯೋಗೆ ಬೀಗ ಹಾಕಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೆಲ್ಸ್ ಸ್ಟುಡಿಯೋ ಕಡೆಯಿಂದ ಒಂದು ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಅನ್ನ ಕೂಡ ಕೊಡಲಾಗಿರುವಂತದ್ದು. ಆ ಒಂದು ಸಾಕಷ್ಟು ವಿಚಾರಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಏಕಾಏಕಿ ಬೀಗ ಹಾಕಿರುವಂತಹ ಕಾರಣ 100 ಜನರ ಭವಿಷ್ಯ ಕೂಡ ಅತಂತ್ರವಾಗುತ್ತೆ. ಕೋಟ್ಯಾಂತರ ರೂಪಾಯಿ ಮಾಡಿ ಈಗಾಗಲೇ ಬಿಗ್ ಬಾಸ್ ಶೋ ಅನ್ನ ಕೂಡ ನಡೆಸಲಾಗ್ತಾ ಇದೆ. ಹಠಾತ್ ಕಾರಣ ಇವೆಲ್ಲವೂ ಕೂಡ ನಷ್ಟ ಆಗ್ತಾ ಇದೆ ಅನ್ನುವಂತ ಒಂದು ವಿಚಾರವನ್ನ ಕೂಡ ಅವರು ಉಲ್ಲೇಖವನ್ನ ಕೂಡ ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ 15 ದಿನಗಳ ಕಾಲಾವಕಾಶವನ್ನ ಕೊಡಿ, 15 ದಿನಗಳ ವಸತಿಗಳನ್ನ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಅನುಮತಿಯನ್ನ ಪಡೆದುಕೊಳ್ಳದೆ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನ ಕೂಡ ನಡೆಸು. ಹಾಗಾಗಿ ನಿಮಗೆ 15 ದಿನಗಳ ಕಾಲಾವಕಾಶವನ್ನ ನೀವು ಕೊಡಬೇಕು. ಈ ರೀತಿಯಲ್ಲಿ ತೆಗೆದುಕೊಂಡ್ರೆ ಇದು ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ ಅನ್ನುವಂಥವನ್ನ ಕೂಡ ಅವರು ಈಗಾಗಲೇ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಹಾಗೆ ಯಾವ್ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಅನ್ನ ಈಗಾಗಲೇ ಆ ಒಂದು ಹಣವೂ ಕೂಡ ಇಲ್ಲಿ ಲಾಸ್ ಅಷ್ಟೇ ಅಲ್ಲದೆ ಪತ್ರವನ್ನ ಕೂಡ ಕೊಡ್ಬೇಕಾ. ಹಾಗಾಗಿ ನೀವು ದಯವಿಟ್ಟು ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ದಿನಗಳ ಒಳಗಾಗಿ ಎಲ್ಲಾ ರೀತಿಯ ಯಾವ್ಯಾವ್ದು ನಾವು ಅನುಮತಿಯನ್ನ ಪಡಿಬೇಕಾಗಿತ್ತು ಎಲ್ಲಗಳನ್ನ ಕೂಡ ನಾವು ಪಡೆದುಕೊಳ್ತೀವಿ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಉಲ್ಲೇಖವನ್ನ ಕೂಡ ಆ ಒಂದು ಪತ್ರದಲ್ಲಿ ಮಾಡಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಜನ ಈಗಾಗಲೇ ಬುಕ್ ಮಾಡಿರುವಂತಹ ಒಂದು ಸಾಧ್ಯತೆಯೂ ಕೂಡ ಇರುತ್ತೆ. ಅವರಿಗೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.